ನೈನಿ, ಹಾಸ್ಪಿಟ್ಲಿಗೆ ಬಾ ಅಂದ್ರೆ ಬರಲ್ಲ. ಹೀಗೆ ಈ ರೀತಿ ಕಷ್ಟಪಟ್ಕೊಂಡು ಅರ್ಶನ ಯಾಕೆ ಹಚ್ಕೋತಿದ್ಯಾ? ನಾನು ಹೇಳಿದ್ರೆ ಮಾಡ್ತಿದ್ನಲ್ವಾ? ಅಯ್ಯೋ, ನೀವ್ ನನ್ನ ಕಾಲು ಯಾಕೆ ಮುಟ್ಬೇಕು ಯಜಮಾನ್ರೆ? ಅದ್ ನನಗೆ ಇಷ್ಟ ಆಗಲ್ಲ. ಹಲೋ ಮೆಂಟಲ್ ಮೇಡಮ್, ನಾನು ಹೇಳಿದನ್ನ ಒಂದ್ಸಲ ಕೇಳಿದ್ರೆ ನಿನಗೆ ಅರ್ಥ ಆಗುತ್ತೆ. ಆಶೀರ್ವಾದ ತಗೊಳ್ಳೋವಾಗ ಹೆಂಡತಿ ಗಂಡನ ಕಾಲು ಹಿಡ್ಕೋತಾಳೆ. ಹಾಗೆ ಹೆಂಡತಿ ಈ ರೀತಿ ನೋವನ್ನು ಅನುಭವಿಸ್ತಿರ್ಬೇಕಾದ್ರೆ ಗಂಡ ಆದವನು ಹೆಂಡತಿ ಕಾಲನ್ನು ಮುಟ್ಟೋದ್ರಲ್ಲಿ ತಪ್ಪೇ ಇಲ್ಲ. ಯಜಮಾನ್ರೆ, ಬೇಡ ಬೇಡ ಬೇಡ. ನೀನು ಈ ರೀತಿ ಬೇಡ ಅಂದ್ರೆ ನಾನು ಬಿಟ್ಬಿಡ್ತೀನಾ? ನಾನು ಅರ್ಶನ ಹಚ್ಚಬೇಕು ಅಷ್ಟೇ. ಆದ್ರೆ ನಂಗೆ ನೀನೇನು ಮಾತಾಡ್ಬೇಡ. ನಾನೇನೋ ಶುಕ್ರವಾರ ಅಂತ ದೇವಿ ಕಾಲನ್ನು ಹಿಡ್ಕೊಂಡೇನೋ ಅರ್ಶನ ಹಚ್ತೀನಂತಿಲ್ಲ. ನನ್ನ ಹೆಂಡತಿ ಕಾಲ್ಗೆ ಗ್ಲಾಸ್ ಪೀಸಸ್ ಚುಚ್ಕೊಂಡು ಆಗಿರೋ ಗಾಯಕ್ಕೆ ಅರ್ಶನ ಹಚ್ತೀನಿ ಅಂತಿದ್ದೀನಿ. ಕಾಲ್ ತೋರ್ಸು. ಯಜಮಾನ್ರೆ, ಅಯ್ಯೋ ಅಯ್ಯೋ, ವಿಶಾಲಾಕ್ಷಮ್ಮ ತಾಯಿ ಕ್ಷಮಿಸ್ಬಿಡಮ್ಮ. ವಿಶಾಲಾಕ್ಷಮ್ಮ ತಾಯಿ, ಅಯ್ಯೋ ಬಿಟ್ಬಿಡಿ ಯಜಮಾನ್ರೆ. ಗಾಬರಿ ಆಗ್ಬೇಡ. ನಿನಗಿನ್ನ ಚೆನ್ನಾಗಿ ಅರ್ಥ ಆಗೋ ರೀತಿ ಹೇಳ. ಹರಕೆ ತೀರ್ಸೋ ದಿನ ಪ್ರತಿ ಹೆಣ್ಮಗಳೂನು ಅಮ್ನೋರೆ ಅಂತೆ. ಅಂದ್ರೆ ಈಗ ಅಮ್ನೋರ್ ಕಾಳು ಹಿಡ್ಕೊಂಡಿದ್ದೀರಾ ಯಜಮಾನ್ರೆ? ಅಫ್ಕೋರ್ಸ್. ಯಾವ ಅಮ್ನೋರು ಈತಿ ಬಾಧ ನಿವಾರಿಣಿ, ರಾಗದ್ವೇಷ ವಿನಾಶಿನಿ, ಪ್ರಳಯ ಕಾಲ ಸಂರಕ್ಷಿಣಿ, ಪರತಂತ್ರ ಪ್ರವೇದಿನಿ, ಪಾಪ ಪಂಕಿಲಾಕ್ಷಿಣಿ, ಪುಣ್ಯದನ ಪ್ರಸಾದಿನಿ, ಸಂಸಾರ ಕೂಪ ಸಮುದ್ಧರಿಣಿ, ವಿನಾದೇ ವಿಲೋವರ್ಧಿನಿ, ಸದ್ಗುರು ಸ್ವರೂಪಿಣಿ, ನನ್ ತ್ರಿನೇನಿ. ಸಾಕಾ? ಇನ್ನೂ ಸ್ವಲ್ಪ ಹೇಳ? ಸಾಕು ಯಜಮಾನ್ರೆ. ನೀವ್ ಹೆಸರಿಗೆ ನಾಸ್ತಿಕರಾದ್ರೂ ಆಧ್ಯಾತ್ಮದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ನೈನಿ, ಅಮ್ಮ ತೀರ್ಕೊಂಡ್ಮೇಲೆ ದೇವ್ರ ಮುಂದೆ ನಿಂತ್ಕೊಂಡು ದಿನಾನು ಕೈ ಮುಗಿಯೋದನ್ನ ನಿಲ್ಲಿಸ್ಬಿಟ್ಟೆ. ಹಾಗಂತ ದೂರ ಇರಲ್ಲ. ಯಾರು ಏನೇ ಹೇಳಿದ್ರೂ ಮಾಡ್ತೀನಿ. ಪದ್ಧತಿ ಸಂಪ್ರದಾಯಗಳನ್ನು ಪಾಲಿಸ್ತೀನಿ. ಶಾಸ್ತ್ರಗಳನ್ನು ಗೌರವಿಸ್ತೀನಿ. ಕೆಲವೊಂದನ್ನ ನಂಬ್ತೀನಿ. ಚಿಕ್ಕ ವಯಸ್ಸಲ್ಲಿ ನಾನು ಅಮ್ಮನ್ ಯಾಕೆ ದೂರ ಮಾಡಿದೆ ಅಂತ ಆ ದೇವ್ರನ್ನ ಪ್ರಶ್ನೆ ಮಾಡಿದ್ರೆ ಅವರಿಂದ ಉತ್ತರ ಸಿಗ್ಲಿಲ್ಲ. ಅದಕ್ಕೆ ಇನ್ನ ಕೇಳೋದನ್ನೇ ಬಿಟ್ಬಿಟ್ಟೆ. ಯಜಮಾನ್ರೆ, ಗಾಯತ್ರಿ ಅಮ್ಮೋರ್ ತರ ತಾಯಿ ತನ್ಗೂ ಸಿಗ್ಬೇಕಂತ ದೇವ್ರು ಬೇಡ್ಕೊಂಡಿರ್ತಾನೆ. ಅದಕ್ಕೆ ಅಮ್ಮೋರು ಸ್ವರ್ಗಕ್ಕೆ ಹೋಗ್ಬಿಟ್ರು ಅಂತ ಅನ್ಕೊಳ್ಳಿ. ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಇನ್ನೊಂದು ಮಾತು ಹೇಳ ಯಜಮಾನ್ರೆ, ಅಮ್ಮೋರು ಯಾವಾಗಲೂ ನಿಮ್ಮ ನಗುನಲ್ಲಿ ನನಗೆ ಕಾಣಿಸ್ಕೋತಾನೆ ಇರ್ತಾರೆ. ಅಬ್ಬಾ, ಅಮ್ಮ, ಅಬ್ಬಾ, ಅಪ್ಪ, ಅಯ್ಯೋ, ಪೇನ್ ತುಂಬಾ ಇದೆಯಾ ಜಸ್ಸಿ? ಹೌದು ಆಂಟಿ. ಕೈ ಕೊಡಿಲಿ. ನಿಧಾನ ಆಂಟಿ. ಸ್ವಲ್ಪ ಸಹಿಸ್ಕೋ ಜಸ್ಸಿ.
ನಿಧಾನ ಆಂಟಿ, ನಿಧಾನ. ಅಮ್ಮನವ್ರ ಪೂಜೆ ಎಲ್ಲ ಆದ್ಮೇಲೆ ಭಕ್ತಿ ಆಗಿರೋ ಆ ನೈನಿಗೆ ತೊಂದರೆ ಕೊಡೋಣ ಅಂತ ನೋಡಿದ್ದಕ್ಕೆ ಹೀಗೆಲ್ಲ ಆಗಿರ್ಬೋದೇನೋ. ನೈನಿ ನನಗೇನೂ ಮಾಡಿಲ್ಲ ಆಂಟಿ. ಹಾಸಿನ ಸಿಸ್ಟರೇ ನನ್ನ ಚಾವಟಲ್ಲಿ ಹೊಡೆದಿದ್ದು. ನಾನು ಎಷ್ಟೇ ಕಿರ್ಚಿದ್ರು ಅವಳು ಹಸ್ದಿರೋ ಹುಲಿ ಥರ ನನಗೆ ಸಿಕ್ದೆಲ್ಲ ಹೊಡಿತಾ ಇದ್ರೆ ತಡಿಯಕ್ಕೆ ಯಾರೂ ಬರಲಿಲ್ಲ ಆಂಟಿ. ಹಾಸಿನಿ ಹೊಡೆದ್ಲು ಅಂತ ಹೇಳ್ಬಾರ್ದು ಜೆಸ್ಸಿ. ಅಮ್ಮನವರೇ ಹೊಡೆದಿರೋದು ನಿನ್ಗೆ. ನೀವು ಕೂಡ ಇಂಥದ್ದು ನಂಬ್ತೀರಾ ಆಂಟಿ? ದೇವ್ರ ಹೆಸರಲ್ಲಿ ನನ್ನ ಜೊತೆ ಆಟ ಆಡಿದ್ರು. ನೋಡಿ ನನ್ನ ಸ್ಕಿನ್ ಹೇಗಾಗಿದೆ ಅಂತ. ಬಿಸಿಲಿಗೆ ಆಚೆ ಹೋಗಿ ಬಂದರೆ ತಕ್ಷಣ ಪಾರ್ಲರಿಗೆ ಹೋಗಿ ನಾನು ಫೇಶಿಯಲ್ ಮಾಡಿಸ್ಕೊಂಬರ್ತೀನಿ. ಅಂಥದ್ರಲ್ಲಿ ಈ ಥರ ಗಾಯ ಮಾಡಿಕೊಂಡು ಹೊರಗಡೆ ಹೋಗೋಕ್ಕೆ ನಾಚಿಕೆ ಆಗ್ತಿದೆ ಆಂಟಿ. ಜಾಸ್ತಿ ಫೀಲ್ ಆಗ್ಬೇಡ ಜಸ್ಸಿ. ಅಮ್ಮನವರು ಹಾಸಿನಿ ಮೇಲೆ ಬಂದಿದ್ರು. ಈ ತರ ಚಾವಟಿ ಏಟ್ ಬಿದ್ರೆ ನಮಗೆ ಹಿಡ್ದಿರೋ ದರಿದ್ರ ಕೂಡ ಹೋಗುತ್ತಂತೆ. ದರಿದ್ರ ಹೋಗೋದಂದ್ರೆ ಏನಂಟಿ? ಮೈ ಮೇಲಿರೋ ಚರ್ಮ ಹೋಗೋ ಥರ ಇದೆ. ನೋಡಿದ್ರೆ ಹೇಗಾಗಿದೆ ಅಂತ. ಹುಣ್ಣಿಮೆ ಚಂದ್ರ ಥರ ಹೊಳಿತಿರೋ ನನ್ನ ಚರ್ಮದ ಮೇಲೆ ಅಮಾವಾಸ್ಯದ ಕತ್ಲ ಥರ ಕಲೆ ಆಗಿದೆ ನೋಡಿ. ಆಗಿದ್ರ ಬಗ್ಗೆ ನೆನ್ಸ್ಕೊಂಡು ದುಃಖ ಪಡಬಾರ್ದು ಜಸ್ಸಿ. ನೀನ್ ಅಂದ್ಕೊಂಡ ಹಾಗೆ ಆ ನೈನಿ ಕಾಲಿಗೆ ಗಾಜಿನ ಚೂರು ಚುಚ್ಕೊಂಡ್ವು. ನಿನ್ ಪ್ಲಾನ್ ಸಕ್ಸಸ್ ಆಯ್ತು ಅಂತ ಸಂತೋಷ ಪಡು. ಅರ್ಧ ಮಾತ್ರ ಸಕ್ಸಸ್ ಆಗಿದೆ. ಕಾಲಿಗೆ ಗಾಜಿನ ಚೂರು ಚುಚ್ಕೊಂಡ್ರು ಅವಳು ಮಡಿಕೆನ ಮಾತ್ರ ಕೆಳಗಿಳಿಸ್ಲಿಲ್ಲ. ಜೊತೆಗೆ ನೈನಿನ್ ಎತ್ಕೊಂಡು ಅಮ್ಮನವ್ರ ದೇವಸ್ಥಾನ ಕರ್ಕೊಂಬಂದ ವಿಶಾಲ್. ಛೇ, ಸೆಂಟಿಮೆಂಟಲ್ ರೊಮ್ಯಾನ್ಸ್ ಏನಂಟಿ ನನ್ನ ಕರ್ಮ ಕಾಂಡ. ಇಂಥದನ್ನೆಲ್ಲ ನೋಡೋದಕ್ಕೇನ ನಾನು ಹುಟ್ಟಿದ್ದು. ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಿದೆ ಆಂಟಿ. ಸುಮ್ಮನಿರು ಜಸ್ಸಿ, ಜಾಸ್ತಿ ಅಳ್ಬೇಡ. ಫೇಸ್ ಗ್ಲಾಮರ್ ಕೂಡ ಹೊರಟೋಗುತ್ತೆ. ಹಾಸಿನಿ ಸಿಸ್ಟರ್ ಅವಾಗವಾಗ ಹಾಗೆ ಮಾಡ್ತಾಳೆ ಅಂತ ಹಿಂಟ್ ಕೊಟ್ಟಿದ್ರು. ನಾನು ದೂರ ಇರ್ತಿದ್ದೆ. ಬಿಟ್ಟು ಬಿಡದೆ ಒಲಿಂಪಿಕ್ಸಲ್ಲಿ ಪಾಲ್ಗೊಳ್ಳಕ್ಕೆ ಅವಕಾಶ ಸಿಕ್ಕಿರೋ ಅಥ್ಲೆಟಿಕ್ ತರ ವಿಜೃಂಭಿಸ. ಅಬ್ಬಾ, ಅಯ್ಯೋ ಅಬ್ಬಾ, ನೋವಾಗ್ತಿದ್ಯಾ? ನೋವು ಅನ್ಬೇಕು, ಹುರಿ ಅನ್ಬೇಕು, ಬೇಜಾರು ಅನ್ಬೇಕು, ಕಷ್ಟ ಅನ್ಬೇಕು, ಏನನ್ಬೇಕು ಗೊತ್ತಾಗ್ತಿಲ್ಲ ಆಂಟಿ. ಇನ್ನು ನನ್ನ ಕೈಯಲ್ಲಿ ಮಾತಾಡೋಕ್ಕಾಗಲ್ಲ ಆಂಟಿ. ರೆಸ್ಟ್ ಮಾಡ್ತೀನಿ. ಸರಿ ಸರಿ ಮಲ್ಕೋ. ಡಾಕ್ಟರ್ನ ಕೇಳಿ ಇನ್ ಕೆಲವು ಟ್ಯಾಬ್ಲೆಟ್ ತರಿಸ್ತೀನಿ. ಅದನ್ನ ತಗೊಂಡ್ರೆ ನೋವೆಲ್ಲ ಹೊರಟೋಗುತ್ತೆ. ಸರಿನಾ? ಸರಿ ಆಂಟಿ. ಮಲ್ಕೋ. ಗಂಗೆಯ ತಗೋ ಪ್ರಸಾದ ತಿನ್ನು. ಪೂಜೆ ಚೆನ್ನಾಗಾಯ್ತು ಅಂತ ಕೇಳಿದ್ನಮ್ಮ. ಅದನ್ ಬಿಟ್ರೆ ನೈನಮ್ಮನ ಕಾಲ್ಗೆ ಗಾಯ ಆಗಿದ್ದು ಬೇಜಾರಾಗ್ತಿದೆ. ಹಾಸಿನಿ ಅಮ್ಮ ಅವರೇ, ನಿಮ್ಮೇಲೆ ಅಮ್ಮನವ್ರು ಬಂದಿದ್ರಂತಲ್ಲ. ಪರಮ ಭಕ್ತಳಾದ ನಮ್ ನೈನಿಗೆ ಗಾಯ ಹೇಗಾಯ್ತು ಅದನ್ನ ನೋಡ್ಕೊಂಡು ನೀವ್ ಯಾಕೆ ಸುಮ್ನೆ ಇದ್ರಿ? ಅಯ್ಯೋ ಶಿವ, ನನ್ ಮೇಲೆ ಯಾವ ಅಮ್ಮನೂ ಬಂದಿರ್ಲಿಲ್ಲ. ಆ ತಾಯಿ ಹೆಸರಲ್ಲಿ ನಾನ್ ಹಾಗೆ ಮಾಡ್ಬೇಕಾಯ್ತು. ಅದ್ಯಾಕಮ್ಮ, ನೀನೇನ್ ಮಾಡ್ದೆ? ಗಂಗಯ್ಯ, ಹಾಸಿನಿ ಅಮ್ಮ ಅವರು ಬೇವಿನ ಸೊಪ್ಪನ್ನ ಕೈಯಲ್ಲಿ ಇಟ್ಕೊಂಡು ಜಾಸ್ಮಿನಿಗೆ ಬರೆ ಬರೋ ಹಾಗೆ ಹೊಡೆದ್ಬಿಟ್ರು ಗಂಗಯ್ಯ. ಅವಳ ಮೈ ಹಣ್ಗಾಯ್ ನೀರ್ಗಾಯ್ ಆಗ್ಬಿಡ್ತು. ನಿಂಗೆ ವಿಷಯ ಗೊತ್ತಿಲ್ವಾ? ನನಗೆ ಗೊತ್ತೇ ಇಲ್ವಲ್ಲ. ಹೌದು, ಯಾಕೆ ಹೊಡೆದ್ಯಮ್ಮ? ನೈನಿ ಕಾಲಿಗೆ ಗಾಜನ್ ಚೂರುಗಳು ಚುಚ್ಕೊಳ್ತು ಗಂಗಯ್ಯ. ಉತ್ಸಾಹದಿಂದ ಹರಕೆನ ತೀರಿಸ್ಬೇಕಾದ್ರೆ ಹೀಗಾಯ್ತು ಅಂದ್ರೆ ಇದ್ರ ಹಿಂದೆ ಜಾಸ್ಮಿನ್ ಕೈವಾಡ ಇದೆ ಅಂತ ಅನಿಸ್ತು. ಅದಕ್ಕೆ ಬಯ್ಯಕ್ಕಾಗ್ದೆ ಅಂದ್ಕೊಂಡಿದ್ ಕೆಲ್ಸನ ಅಮ್ಮನವ್ರ ಹೆಸರಲ್ಲಿ ಮಾಡ್ಬಿಟ್ಟೆ. ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಮ್ಮ. ಅವಳಂತ ಕೆಲಸನ ಮಾಡಿದ್ರು ಮಾಡಿರ್ತಾಳೆ ಬಿಡಿ. ವಿಶಾಲಕ್ಷಮ್ಮ ಅವ್ರು ಮಾಡ್ಬೇಕಾಗಿರೋ ಕೆಲ್ಸ ಹಾಸಿನಿ ಅಮ್ಮ ಅವ್ರು ಮಾಡ್ಬಿಟ್ರು. ಹೌದು ಶಿವ, ಅದೊಂದೇ ಅಲ್ಲ, ಮಾಡಬೇಕಾಗಿರೋ ಕೆಲಸ ತುಂಬಾ ಇದೆ. ಯಾರಿಗೆ ಶಿಕ್ಷೆ ಆಗ್ಬೇಕು, ಯಾರಿಗೆ ನ್ಯಾಯ ಸಿಗ್ಬೇಕು, ಎಲ್ಲ ಸಮಯಕ್ಕೆ ಸರಿಯಾಗಿ ನಡೆದು ಹೋಗುತ್ತೆ. ಗಂಗಯ್ಯ, ನೀನ್ ಹೇಳಿದ್ಮೇಲೆ ಮುಗೀತು. ನೀನೇನ್ ಮಾಡ್ಬೇಕು ಅನ್ಕೊಂಡಿದ್ಯೋ ಮಾಡು. ನಿನ್ ಜೊತೆ ನಾನಿರ್ತೀನಿ. ಆದ್ರೆ ಗುರಿ ತಪ್ಪಬಾರ್ದು. ಅಂದ್ಕೊಂಡಿದ್ ಕೆಲ್ಸ ಮುಗ್ದು ಹೋಗ್ಬೇಕು. ನೀವೇನ್ ಮಾತಾಡ್ತಿದ್ದೀರಾ ಅಂತ
ನನಗೂ ಸ್ವಲ್ಪ ಅರ್ಥ ಆಗೋ ಹಾಗೆ ಹೇಳಿ. ಅದು ಇನ್ನೂ ಯಾರಿಗೂ ಗೊತ್ತಿಲ್ಲ ಶಿವ. ಸದ್ಯಕ್ಕಂತೂ ರಹಸ್ಯವಾಗೇ ಇರ್ಲಿ. ಅದು ನಿಧಾನವಾಗಿ ನಿನಗೆ ಗೊತ್ತಾಗತ್ತೆ. ಅಲ್ಲಿವರೆಗೂ ಸೀಕ್ರೆಟ್ ಮೇಂಟೈನ್ ಮಾಡಬೇಕು. ನಾನು ಮಾಡ್ತೀನಿ. ನಿಮ್ ಬಾಯಲ್ಲಿ ಯಾವ ವಿಷಯನೂ ನಿಲ್ಲಲ್ವಲ್ಲ, ಆದ್ರೂ ಹೇಳ್ದೆ ಸುಮ್ಮನೆ ಇದ್ದೀರಾ ಅಂದ್ರೆ ಗ್ರೇಟ್ ಅಮ್ಮ ಅವರೇ. ಹೇಳಲ್ಲ ಶಿವ, ಯಾಕಂದ್ರೆ ನಾನು ಲೇಡಿ ಜೇಮ್ಸ್ ಬಾಂಡ್. ನಾನು ನಾನಾಗೆ ತಿಳ್ಕೊಂಡ ಹಾಗೆ ಮಿಕ್ದವರು ಕೂಡ ಅವರು ಅವರಾಗೆ ತಿಳ್ಕೊಳ್ಳಿ ಅಷ್ಟೇ. ಗಂಗಯ್ಯ, ಹೋಗ್ ಬರ್ತೀನಿ. ಸರಿನಮ್ಮ. ಬಾಯ್ ಶಿವ. ಗಂಗಯ್ಯ, ನಾನು ಹಾಸಿನಿ ಅಮ್ಮವ್ರನ್ನ ನೋಡ್ತಿದ್ರೆ ಅಯ್ಯೋ ಅನ್ಸತ್ತೆ. ಯಾಕೆ ಶಿವ? ಅವ್ರ ಸೀಕ್ರೆಟ್ ಅಂತ ಅನ್ಕೊಂಡಿದ್ದಾರೆ, ಆದ್ರೆ ನನಗೂ ಗೊತ್ತಾಯ್ತು, ಎಲ್ರಿಗೂ ಗೊತ್ತಾಗ್ಬೋದು. ಯಜಮಾನ್ರೆ, ಒಂದ್ ನಿಮಿಷ ನೀವು ನಿಂತ್ಕೋತೀರಾ? ಕಾಲಕ್ಕೆ ಬೀಳೋ ಕೆಲಸ ಎಲ್ಲ ಏನು ಮಾಡಕ್ ಹೋಗ್ಬೇಡ ನೀನು. ಅದೆಲ್ಲ ಏನಿಲ್ಲ ಯಜಮಾನ್ರೆ, ದೃಷ್ಟಿ ಬಟ್ಟು. ಹ? ಹ್ಮ್. ಇದೇನೇನಿ ಬೊಟ್ಟು ಅಂದ್ರೆ ಗಂಧನೋ ವಿಭೂತಿನೋ ಕುಂಕುಮ ಇಡೋದನ್ನ ನೋಡಿದೀನಿ. ನೀನೇನು ಕಾಡ್ಗೆ ತಗೊಂಬಂದಿದ್ಯಾ? ಇದು ಕಾಡ್ಗೆ ಅಲ್ಲ ಯಜಮಾನ್ರೆ, ಅಖಂಡ ಜ್ಯೋತಿ ಹಚ್ಚಿ ಬೆಳಗಿ ಉರ್ದು ಕೊನೆಗೆ ಉಳ್ಕೊಂಡಿರೋ ಶೇಷ. ಓಹ್, ಏನ್ ವಿಶೇಷ? ಕೇಳಿ ಹೇಳ್ತೀನಿ. ಮಡ್ಕೆ ಹೊತ್ತು ಮನೆ ಹೊಸ್ಲು ದಾಟೋ ಹೆಣ್ಮಗಳು ಅಮ್ನೋರ್ ಗುಡಿಲಿ ಹರ್ಕೆ ತೀರ್ಸಿ ಮತ್ತೆ ವಾಪಸ್ ಮನೆಗ್ ಬರೋವರ್ಗೂ ಎಷ್ಟು ನಿಷ್ಠೆಯಿಂದ ಇರ್ತಾಳೆ. ಅಮ್ನವ್ರ ಹೆಸರು ಹೇಳ್ತಾ ಸ್ಮರಿಸ್ತಾ ಬರ್ತಾಳೆ. ಪೂಜೆ ಎಲ್ಲ ಮುಗಿದ್ಮೇಲೆ ಪ್ರತಿಫಲವಾಗಿ ಏನ್ ಬೇಕೋ ಕೇಳ್ಕೊ ಅಂತ ಅಮ್ಮ ಮಗಳನ್ ಕೇಳ್ದಾಗ, ಆಗ ತನ್ ಗಂಡ ಯಾವಾಗ್ಲೂ ತನಗೆ ಚಿಕ್ಕ ಮಗು ತರ ಕಾಣಿಸ್ಬೇಕು ಅಂತ, ಇವ್ರ ದೃಷ್ಟಿ ತಾಗ್ಬಾರ್ದು ಅಂತ ಕೇಳ್ಕೊತಾಳೆ. ಆಗ ತಾಯಿ ಈ ತರ ದೃಷ್ಟಿ ಬಟ್ಟಿಡು ಅಂತಾಳೆ. ಓಹೋ, ಹಾಗಾದ್ರೆ ಇವಾಗ ನನ್ನನ್ನ ಚಿಕ್ಕ ಮಗು ಮಾಡಿದ್ಯಾ ಅಂತಾಯ್ತು. ಈಗಷ್ಟೇ ಅಲ್ಲ ಯಜಮಾನ್ರೆ, ಯಾವಾಗ್ಲೂ ನೀವು ನನ್ಗೆ ಚಿಕ್ಕ ಮಗುನೇ. ನೀನು ಕೂಡ ಚಿಕ್ಕ ಮಗುನೇ ನೈನಿ. ಸ್ವಚ್ಛವಾದ ಮನಸ್ಸು, ಇಂತಹ ಮುಗ್ಧತೆ ಎಲ್ಲ ಮಕ್ಕಳಿಗೆ ಇರುತ್ತೆ. ಹಾಗಾದ್ರೆ ನೀವ್ ಅಪ್ಪ, ನನ್ ಮಗು, ಸರಿನಾ? ಸರಿ, ಬಾ. ಎಲ್ಲಿಗೆ ಯಜಮಾನ್ರೆ? ಆಟಾಡಕ್ಕೆ. ಆಟನಾ? ಮನೇಲಿ ಇಷ್ಟೊಂದ್ ಕೆಲ್ಸ ಇಟ್ಕೊಂಡು ನಿಮ್ ಜೊತೆ ಆಡಕ್ಕಾಗತ್ತಾ? ಹಲೋ ಮೇಡಮ್, ನೀನೇ ಹೇಳ್ದಿಯಲ್ಲ ನಾವಿಬ್ರು ಮಕ್ಕಳು ಅಂತ. ಅಪ್ಪ ಅಮ್ಮ ಆಟ ಆಡೋಣ. ಮಕ್ಕಳಂತ ಹೇಳಿ ದೊಡ್ಡೋರ್ ತರ ಆಟ ಆಡಿದ್ರೆ ಏನ್ ಚೆನ್ನಾಗಿರುತ್ತೆ ಯಜಮಾನ್ರೆ. ನೈನಿ, ನೀನ್ ಹೀಗೆ ನಾಚ್ಕೊಂಡ್ರೆ ನನಗೂ ದೃಷ್ಟಿ ಬೊಟ್ಟಿಡ್ಬೇಕು ಅನ್ನಿಸ್ತದೆ. ಹಾಗಾದ್ರೆ ನನ್ಗೂ ಇಡಿ. ಅಂದವಾದ ಈ ಚಂದ್ರಬಿಂಬಕ್ಕೆ ದೃಷ್ಟಿ ಇಡೋದಕ್ಕೆ ಈ ಬೊಟ್ಟು ಸಾಕಾಗೋದಿಲ್ಲ. ಅಮಾವಾಸ್ಯೆನೆ ಮುಷ್ಟಿ ಹಿಡಿದು ತೆಗಿಬೇಕು. ಆಗ ನನ್ ಮುಖ ಕಾಣಿಸೋದೇ ಇಲ್ಲ ಯಜಮಾನ್ರೆ. ನಾನು ಎದೆ ಬಡಿತ ಕೇಳಿಸ್ತಿದೆಯಲ್ವಾ ನೈನಿ?
ಚಿಕ್ಕಚ್ಮಾರ್ರೆ ಕುಡೀರಿ ಕುಡೀರಿ ಕುಡೀರಿ. ಥ್ಯಾಂಕ್ಸ್. ಚಿಯರ್ಸ್. ಇದು ಹೀಗಿದ್ರೆ ನೀನು ಯಾಕೆ ಆ ಥರ ಸ್ಮೈಲ್ ಮಾಡ್ತಾ ಇದೆಯಾ? ಅಮ್ನೋರ್ ಕೃಪೆ ಅಂತ ಕಣ್ಣಿಗೆ ಹೊತ್ಕೊಂಡು ಕುಡಿಬೇಕು, ಹೀಗೆಲ್ಲ ಮಾತಾಡ್ಬಾರ್ದು. ಕೃಪೆ ಅಂತಿದ್ಯಾ? ಏನಿದು ಸುಮ್ಮನ? ಬೇವಿನ ಸೊಪ್ಪಿನ ರಸ. ನೀನು ಜ್ಯೂಸ್ ತಗೊಂಬಂದೆ ಅನ್ಕೊಂಡು ಗಟಗಟ ಅಂತ ಕುಡಿದ್ಬಿಟ್ಟೆ. ತುಂಬ ಕಹಿಯಾಗಿದೆ. ಪೂರ್ತಿ ಕುಡಿದ್ಬಿಟ್ರೆ ಮೂರ್ಛೆ ಹೋಗ್ಬಿಡ್ತೀನಿ ನಾನು. ಪೂರ್ತಿ ಕುಡಿದ್ರೆ ಇನ್ನೂ ಚೆನ್ನಾಗಿರತ್ತೆ ಚಿಕ್ಕಜ್ಮನ್ರೆ. ನಿನಗೇನು ಬಂದಿದೆ? ನನಗೆ ಯಾಕೆ ಈ ಥರ ಜ್ಯೂಸ್ ಕುಡಿಸ್ತಾ ಇದೆಯಾ? ಹರಕೆ ತೀರ್ಸಿದ ಜಾಗಕ್ಕೆ ನೀವು ಬರ್ಲಿಲ್ಲ ಅಲ್ವಾ? ಹಾಗಿರುವಾಗ ನಿಮ್ಮೇಲೂ ಅಮ್ನೋರ್ ಆಶೀರ್ವಾದ ಇರ್ಬೇಕು ಅಂತ ಅಮ್ನೋರ್ ದೇವಸ್ಥಾನದ ಹತ್ರ ಇದ್ದಿದ್ ಬೇವಿನ ಸೊಪ್ಪನ್ ತಂದು ಜ್ಯೂಸ್ ಮಾಡಿದೀನಿ, ಕುಡೀರಿ, ಒಳ್ಳೇದು. ಇಷ್ಟು ಭಯಾನಕವಾಗಿರೋ ಪನಿಷ್ಮೆಂಟ್ ನೀನು ಕೊಡ್ತೀಯ ಅನ್ಕೊಂಡಿರ್ಲಿಲ್ಲ. ನನ್ನ ಕೈಯಲ್ಲಾಗಲ್ಲ. ಅಯ್ಯೋ, ಹಾಗನ್ಬಾರ್ದು ಚಿಕ್ಕಜ್ಮನ್ರೆ. ಸ್ವಲ್ಪ ಕುಡ್ದ್ ಬೇಡ ಅಂದ್ರೆ ಪ್ರತಿಫಲವಾಗಿ 11 ಸಲ ಏಟ್ ತಿನ್ಬೇಕು. ಇದನ್ನ ಕುಡಿಯೋದೇ ಕಷ್ಟ ಅನ್ಕೋತಿದ್ರೆ ಜೊತೆಗೆ ಏಟ್ ಬೇರೆ ತಿನ್ಬೇಕಾ? ಯಾಕಿಷ್ಟು ಕಾಟ ಕೊಡ್ತಾ ಇದೀಯಾ ಸುಮನ? ಚಿಕ್ಕಜ್ಮನ್ರೆ, ಇದು ಕೊರೋನಾ ಕಾಲ. ದೇಹದಲ್ಲಿ ಕಹಿ ಬಿಸಿ ಇದೆರಡು ಎಷ್ಟು ಜಾಸ್ತಿ ಇರುತ್ತೋ ಅಷ್ಟೇ ಒಳ್ಳೇದು. ಇಮ್ಯುನಿಟಿ ಬರುತ್ತೆ. ನನಗೇನೋ ಡೌಟ್ ಆಗ್ತಿದೆ. ಇಮ್ಯುನಿಟಿ ಬರುತ್ತೋ ಇಲ್ಲ, ನಮ್ಮ ಕಮ್ಯುನಿಟಿಲಿ ಜನ ಖಾಲಿ ಆಗ್ತಾರೋ? ಈ ತರ ಪ್ರಯೋಗಗಳನ್ನ ನನ್ನ ಮೇಲೆ ಮಾಡ್ಬೇಕಾ ನೀನು? ಅಯ್ಯೋ, ನೀವು ಚಿಕ್ಕ ಹುಡುಗ ತರ ಆಡ್ಬೇಡಿ. ನೀವು ಕುಡಿಲಿಲ್ಲ ಅಂದ್ರೆ ಹೇಳಿ. ನೀನ್ ಕುಡಿತೀಯಾ? ಆ ಕೆಲಸ ಮಾಡು ಪ್ಲೀಸ್. ನಾನ್ ಏನ್ ಕೆಲ್ಸ ಮಾಡಕ್ ಹೊರಟಿದ್ದೀನಿ ಗೊತ್ತಾ? ಗೊತ್ತಿಲ್ಲ. ಹೇಳಲ್ಲ, ಮಾಡಿ ತೋರಿಸ್ತೀನಿ. ಹೇಗ್ ಕುಡಿಯಲ್ವೋ ನಾನು ನೋಡ್ತೀನಿ. ನೀ ಕುಡಿರಿ, ಪ್ಲೀಸ್. ಕುಡಿರಿ 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 ಕುಡಿರಿ. ನೋಡಿದ್ರ ಹೇಗ್ ಕುಡಿದ್ರಿ ಅಂತ? ಚಿಕ್ಕಜ್ಮನ್ರೆ, ಯಾಕೆ ಹೇಗ್ ನಿಂತಿದ್ದೀರಾ? ಎದೆ ಬಡಿತ ನಿಂತಿಲ್ಲ ತಾನೆ? ಇದೀರಾ? ನಾನಿರ್ಬೇಕಾದ್ರೆ ಹೇಗೆ ಹೋಗ್ತೀರಾ? ಬರ್ತೀನಿ. ನಿನ್ನಿಂದ ಹೋಗೋ ಆಗಿದ್ದೀನಿ. ಯಜಮಾನ್ರೆ, ನಿಮಗೆ ಕಾಫಿ ಅಂದ್ರೆ ಇಷ್ಟ ಅಲ್ವಾ ಯಜಮಾನ್ರೆ? ನಾಯನಮ್ಮ ಏನಾದರೂ ಮರ್ತೋಗಿದ್ರೆ ನಾನಾದರೂ ತಂದು ಕೊಡೋಣ ಅನ್ಕೊಂಡು ತಗೊಂಡು ಬಂದೆ. ತಗೊಳ್ಳಿ ಯಜಮಾನ್ರೆ. ನಾನೇ ನಿನ್ನನ್ನು ಕರಿಬೇಕು ಅನ್ಕೊಂಡಿದ್ದೆ ಗಂಗಯ್ಯ. ಯಾಕೆ ಯಜಮಾನ್ರೆ? ಶತ್ರು ಸಂಹಾರ ಅಂದ್ರೆ ಕಾಫಿ ಮಾಡಿದಷ್ಟು ಸುಲಭ ಅಲ್ಲ. ನೀನು ರಾಕ್ಷಸರನ್ನ ಎದುರಿಸೋಕೆ ಹೋಗ್ತಾ ಇದೀಯಾ? ಇಲ್ಲ ಯಜಮಾನ್ರೆ, ತಿಲೋತ್ತಮ ನನ್ನ ಹೆಂಡತಿ. ಅವಳು ನಿಮ್ಮ ಜೊತೆ ಕೆಲಸ ಮಾಡ್ತಿದ್ದಾಗಲೂ ಕೂಡ ನಿಜ ಹೇಳಲಿಲ್ಲ, ನನಗೂ ಹೇಳಕ್ ಬಿಡಲಿಲ್ಲ. ಗಂಗಯ್ಯ, ಯಜಮಾನ್ರೆ, ಆಸೆ ಇದೆ ಅಂತ ಗೊತ್ತಿತ್ತು, ಆದರೆ ಅದು ದುರಾಸೆಯಾಗಿ ಬದಲಾಗುತ್ತೆ ಅಂತ ಗೊತ್ತಿರಲಿಲ್ಲ. ಅವಳಿ ದುರಾಸೆ ಇಷ್ಟೆಲ್ಲ ಪಾಪಗಳನ್ನ ಮಾಡುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ.